ಫ್ರೆಂಡ್ಸ್, ನಾನಿವತ್ತು ನಿಮ್ಮನ್ನ ಒಂದು ಹೊಸ ಜಾಗಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಹೊಸ ಜಾಗ ಮತ್ತು ಹೊಸ ಪ್ರಯತ್ನ ಅಂದರೆ ಏನಂದರೆ, ನಾನು ಇಲ್ಲಿವರೆಗೂ ನನ್ನ ಚಾನಲಲ್ಲಿ ಯಾವತ್ತೂ ತೋರಿಸಿಲ್ಲ. ನಾನು ಅದನ್ನು ಇವತ್ತು ತೋರಿಸಿ ಹೋಗ್ತಿದ್ದೀನಿ. ಅಂದರೆ ಲೈಕ್ ಸಮಥಿಂಗ್ ನ್ಯೂ ಇನ್ ದಿಸ್ ಚಾನಲ್. ಸೊ ವೆಯ್ಟ್ ಮಾಡ್ತಾಯಿರಿ, ಹಾಗೆ ವಿಡಿಯೋನ ಕಡೆ ತನಕ ನೋಡ್ತಾಯಿರಿ. ನಾನೊಂದು ಜಾಗಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಿದ್ದೀನಿ. ಆ ಜಾಗಕ್ಕೆ ಹೋಗ್ಬೇಕಾದ್ರೆ ಈ ಥರ ದಾರಿಲೆಲ್ಲ ಹೋಗಬೇಕಾಗುತ್ತೆ. ನೋಡಿ, ಆಲ್ರೆಡಿ ಇವಾಗ 6 ಗಂಟೆ ಆಗಿದೆ. ಆಲ್ರೆಡಿ ತುಂಬ ಹೊತ್ತಾಗಿದೆ. 6 ಗಂಟೆ ಆಗಿ ತುಂಬ ಹೊತ್ತಾಗಿದೆ. ಇನ್ನೂ ಕತ್ತಲಾಗಿಲ್ಲ, ಬಟ್ ಹೋಗ್ತಾಯಿದ್ದೀನಿ. ನೋಡ್ತಾಯಿರಿ ಎಲ್ಲಿವರೆಗೂ. ನೋಡಿ, ಹೀಗೆ ಈ ಥರ ಜಾಗಕ್ಕೆಲ್ಲ ಹೋಗಬೇಕಾಗುತ್ತೆ. ಸೊ ಇದೊಂದು ಹಿಡನ್ ಪ್ಲೇಸ್. ಅಂದರೆ ತುಂಬ ಜನಕ್ಕೆ ಗೊತ್ತು, ಬಟ್ ಎಲ್ಲರಿಗೂ ಗೊತ್ತಿಲ್ಲ. ಹಾಗಾಗಿ ನಾನು ಆಲ್ರೆಡಿ ಛತ್ರಿನ ತೊಗೊಂಡಿದ್ದೀನಿ. ಸೊ ಹೋಗ್ತಾಯಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಮಾತಾಡೋಕ್ಕಾಗುತ್ತೋ ಎಲ್ಲ ಗೊತ್ತಿಲ್ಲ, ಬಟ್ ಆದಷ್ಟು ಟ್ರೈ ಮಾಡ್ತೀನಿ. ವಿಡಿಯೋದಲ್ಲಿ ಮುಂದೆ ವಾಯ್ಸು ಸಣ್ಣದಾಗಿ ಕೇಳಿದ್ರೆ ದಯವಿಟ್ಟು ಕ್ಷಮಿಸಿ. ನೋಡ್ತಾಯಿದ್ದೀರಾ ಎಷ್ಟು ಡೌನ್ ಇದೆ ಅಂತ. ಇಲ್ಲಿ ಜಾರುತ್ತೆ, ಹುಷಾರಾಗಬೇಕು. ಈ ಥರ ಜಾಗದಲ್ಲಿ ಬಂದಿದ್ದೀನಿ. ನೀವು ನೋಡ್ತಾಯಿದ್ದೀರಾ, ಈ ಥರ ಕಾಡಿದೆ. ಲೈಟಾಗಿ ಕತ್ತಲು ಕಾಣುತ್ತೆ, ಬಟ್ ಅಷ್ಟೊಂದು ಕತ್ತಲಾಗಿಲ್ಲ. ಹೋಗ್ತಾಯಿದ್ದೀನಿ. ನಮ್ಮ ಮಲೆನಾಡಲ್ಲಿ ಕಾಮನ್ ಆಗಿ ಹಾವುಗಳು ಇರುತ್ತೆ. ನನಗಿರೋ ಒಂದೇ ಒಂದು ಭಯ ಅಂದರೆ ಕಾಡು ಕೋಣ. ಕತ್ತಲಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ತೀನಿ, ಆದರೆ ಕಾಡು ಕೋಣದ ಒಂದೇ ಭಯ ಇರೋದು ನನಗೆ. ಸೊ ಹೋಗ್ತಾಯಿದ್ದೀನಿ. ನೋಡ್ಬೋದು, ನೋಡ್ತಾಯಿದ್ದೀರಾ, ಈ ಥರ ನಮ್ಮೂರಲ್ಲಿ ಕಾಡಿದೆ. ಹೋಗ್ತಾಯಿದ್ದೀನಿ. ಜಾಗ ಜಾರುತ್ತೆ, ಆದರೂ ಹುಷಾರಾಗಿ ಹೋಗಬೇಕು. ನಾನಿವತ್ತು ಟಾರ್ಚ್ ತಂದಿಲ್ಲ, ಇನ್ ಕೇಸ್ ಕತ್ಲಾದರೂ ಮೊಬೈಲ್ ಟಾರ್ಚಲ್ಲೇ ಹೋಗ್ಬೇಕಾಗುತ್ತೆ. ನೋಡ್ತಿದ್ದೀರಾ, ಜಾಗ ನೋಡಿ ನಿಮಗೆ ಅನಿಸ್ಬೋದು. ನಿಮ್ಮ ಅನಿಸಿಕೆ ಕರೆಕ್ಟ್. ನಾನು ಆ್ಯಕ್ಚುಲಿ ಫಿಶಿಂಗೋಸ್ಕರ ಬಂದಿರೋದು. ತೋರಿಸ್ತೀನಿ ಹೇಗಿದೆ ಅಂತ. ಹುಷಾರಾಗೋಗ್ಬೇಕು ಅದಕ್ಕೆ. ಆ್ಯಕ್ಚುಲಿ ನಾನು ಸ್ಪಾಟಿಗೆ ಬಂದಿದ್ದೀನಿ. ನಮ್ಮೂರಲ್ಲಿರೋದು ಇದೊಂದೇ ಕೆರೆ. ಈ ಒಂದು ಕೆರೆಯಲ್ಲೇ ಫಿಶಿಂಗ್ ಮಾಡೋಣ ಅಂತ ನಾನು ಬಂದಿದ್ದೀನಿ. ಆ್ಯಕ್ಚುಲಿ ನೈಟ್ ಫಿಶಿಂಗ್ ಮಾಡಬೇಕು, ತುಂಬ ಫಿಶಸ್ ಸಿಗ್ತವೆ. ಬಟ್ ನಾನು ಬೇಗ ಬಂದಿದ್ದೀನಿ. ನೋಡೋಣ ಏನೇನು ಸಿಗುತ್ತೆ ಅಂತ. ತೋರಿಸ್ತೀನಿ ಆ್ಯಕ್ಚುಲಿ ಏನೇನು ಸಿಗುತ್ತೆ ಅಂತ. ನೋಡಿ, ನಮ್ಮೂರಲ್ಲಿರೋ ಒಂದೇ ಒಂದು ಕೆರೆ ಈ ಥರ ಇದೆ. ಫಿಶಿಂಗ್ ಮಾಡಬೇಕಾದ್ರೆ ತೋರ್ಸೋಕ್ಕಾಗಲ್ಲ, ಯಾಕಂದರೆ ನಾನು ಒಬ್ಬನೇ ಇದ್ದೀನಿ. ಸೊ ಫಿಶಿಂಗ್ ಆದಮೇಲೆ ನಾನು ಏನೇನು ಫಿಶ್ ಹಿಡಿದಿದ್ದೀನಿ ಅಥವಾ ಫಿಶಿಂಗ್ ಏನೇನು ಸಿಕ್ಕಿದೆ ಅಂತ ತೋರಿಸ್ತೀನಿ. ದಯವಿಟ್ಟು ಕ್ಷಮಿಸಿ. ಒಬ್ಬನೇದಕ್ಕಾಗಿ ನಾನೇ ವೀಡಿಯೋ ಮಾಡಿಕೊಂಡು ಫಿಶಿಂಗ್ ಕೂಡ ಮಾಡಬೇಕಾಗುತ್ತೆ. ಸೊ ನೋಡ್ತಾಯಿರಿ ವಿಡಿಯೋನ, ಏನೇನು ಫಿಶ್ ನಾನು ಕ್ಯಾಚ್ ಮಾಡ್ತೀನಿ ಅಂತ. ನೀವು ನೋಡ್ತಾಯಿದ್ದೀರಾ, ಇಲ್ಲಿ ಸಿಕ್ಕಿರೋದು ಫ್ಲೈಯಿಂಗ್ ಬಾಬ್ಸ್. ಆ್ಯಕ್ಚುಲಿ ಈ ಕೆರೆಯಲ್ಲಿ ಹೆಚ್ಚಾಗಿರೋದು ಏನಂದರೆ ಡೇನಸ್ ಮತ್ತು ಚೆನ್ನಾಗಿರೋದು. ಇವಾಗ ಅಂದರೆ ಈ ಸರಿ ಮಾತ್ರ ಫ್ಲೈಯಿಂಗ್ ಬಾಬ್ ಸಿಗ್ತಾಯಿದೆ. ಆಲ್ಮೋಸ್ಟ್ ದೊಡ್ಡ ಸೈಜಲ್ಲೇ ಸಿಕ್ಕಿದೆ.
ನೋಡೋಣ ಮತ್ತೆ ಏನು ಸಿಗುತ್ತೆ ಅಂತ. ನೀವು ನೋಡ್ತಾ ಇದ್ದೀರಾ, ಆ್ಯಕ್ಚುಲಿ ದಿನ ಸಿಕ್ಕಿದೆ. ಹತ್ತೀನಿ. ಇದು ಆ್ಯಕ್ಚುಲಿ 4th ಒನ್. ಫಸ್ಟ್ ವಿಡಿಯೋ ಮಾಡಿಲ್ಲ, ಬಟ್ ಇದು ಆ್ಯಕ್ಚುಲಿ 4th ಒನ್. ಸಿಕ್ಕಿದೆ. ಒಟ್ಟು 4 ಡ್ಯಾಮೇಜ್ ಸಿಕ್ಕಿದೆ, 1 ಫ್ಲೈಯಿಂಗ್ ಬಾಕ್ಸ್ ಸಿಕ್ಕಿದೆ. ಆ್ಯಕ್ಚುಲಿ ಏನಂದರೆ ಇವಾಗಿನಕ್ಕಿಂತ ಸ್ವಲ್ಪ ನೈಟ್ ಆದಮೇಲೆ, ಅಂದರೆ ಕತ್ಲಾದ್ಮೇಲೆ ಸಕ್ಸಸ್ ರೇಟ್ ಚೆನ್ನಾಗಿರುತ್ತೆ. ನೀವು ನೋಡ್ತೀರಾ, ಮತ್ತೆ ಸಿಕ್ಕಿದೆ. ಡ್ಯಾಮೇಜ್ ತುಂಬ ಇದೆ ಇದರಲ್ಲಿ. ತುಂಬ ಅಂದರೆ ತುಂಬ ಇದ್ದಾವೆ. ಝೀಬ್ರಾ ಡ್ಯಾಮೇಜ್. ನೀವು ನೋಡ್ತಿದ್ದೀರಾ, ಈ ಸರಿ 3 ಡ್ಯಾಮೇಜ್ ಬಂದಿದೆ. ತುಂಬ ಹಾರ್ಡಿ ಫಿಶ್ಗಳಲ್ಲಿ ಡ್ಯಾಮೇಜ್ ಕೂಡ ಒಂದು. ಇದು ನಮ್ಮೂರಲ್ಲಿ ವೈಲ್ಡಲ್ಲಿ ಸಿಗುತ್ತೆ. ಅದು ಒಂಥರ ಖುಷಿ ಕೊಡೋ ವಿಚಾರ ಅಲ್ವಾ. ನಾನು ಇದನ್ನು ಆ್ಯಕ್ಚುಲಿ ಸಾಕ್ತೀನಿ, ಬಟ್ ಸೇಲ್ ಮಾಡಿದಿಲ್ಲ. ನಾನು ಆ್ಯಕ್ಚುಲಿ ಸೇಲ್ ಮಾಡೋದು ಜಸ್ಟ್ ಪ್ಲಾಟಿ ಫಿಶನ್ ಅಷ್ಟೇ. ಆ್ಯಕ್ಚುಲಿ ತುಂಬ ಝೀಬ್ರಾ ಡ್ಯಾಮೇಜ್ ಸಿಕ್ಕಿದ್ದಾವೆ. నాకు ಸುಮ್ಮನೆ ಸಿಕ್ಕಿದೆ, ಎಷ್ಟು ಸಿಕ್ಕಿದೆ ಅಂತ ಸುಳ್ಳು ಹೇಳೋದಿಲ್ಲ. ನಾನು ಸಿಕ್ಕಿದೆ ಅಷ್ಟೇ ಹೇಳ್ತೀನಿ. ಆ್ಯಕ್ಚುಲಿ ಐ ಥಿಂಕ್ 7 to 8 ಸಿಕ್ಕಿರ್ಬೋದು ಅಷ್ಟೇ, ಜಾಸ್ತಿ ಸಿಕ್ಕಿಲ್ಲ. ನೋಡ್ತಿದ್ದೀರಾ, ಮತ್ತು 3 ಸಿಕ್ಕಿದ್ದಾವೆ. ನಿಮ್ಮ ಕಣ್ಣಾರೆ ನೋಡ್ತಿದ್ದೀರಾ. ಆ್ಯಕ್ಚುಲಿ ಮನೆ ಹೋಗೋ ಟೈಮ್ ಆಯಿತು, ಹೋಗಬೇಕು. ಆ್ಯಕ್ಚುಲಿ ನಾನು ಆ್ಯಕ್ಚುಲಿ ಬಂದಿರೋದು ಇವತ್ತು ಫ್ಲೈಯಿಂಗ್ ಬಾಕ್ಸ್ಗೋಸ್ಕರ, ಬಟ್ ಫ್ಲೈಯಿಂಗ್ ಬಾಕ್ಸ್ ಸಿಕ್ಕಿದ್ರು ಒಂದೇ. ನಾನು ಹೇಳ್ದಂಗೆ ಫ್ಲೈಯಿಂಗ್ ಬಾಕ್ಸ್ಗೋಸ್ಕರ ಬಂದಿದ್ದೆ, ಬಟ್ ಸಿಕ್ಕಿದ್ದು ಒಂದೇ ಫ್ಲೈಯಿಂಗ್ ಬಾಕ್ಸ್. ನೈಟ್ ಆಗಿದ್ರೆ ತುಂಬ ಸಿಕ್ತು, ಬಟ್ ಇವಾಗ ಫ್ಲೈಯಿಂಗ್ ಬಾಕ್ಸ್ ಸಿಗೋದು ತುಂಬ ಕಷ್ಟ. ನಾವಿನ್ನೂ ಕತ್ಲಾಗಿಲ್ಲ, ನಾವಿನ್ನೂ ಲೇಟಾಗಿ ಬರಬೇಕಿತ್ತು. ನೈಟ್ ಆಗಿದ್ದರೆ ಈ ಏನು ಇದಕ್ಕಿಂತ ಫ್ಲೈಯಿಂಗ್ ಬಾಕ್ಸ್ ಜಾಸ್ತಿ ಸಿಗ್ತಾಯಿತ್ತು. ನೋಡ್ತಿದ್ದೀರಾ, ಮತ್ತೊಂದು ಸಿಕ್ಕಿದೆ, ಝೀಬ್ರಾ ಡ್ಯಾಮೇಜ್.
ಸರಿ, ಒಂದಲ್ಲ ಎರಡು ಸಿಕ್ಕಿದೆ. ಆ್ಯಕ್ಚುಲಿ ಹೊರಡೋ ಟೈಮ್ ಆಗಿದೆ, ಮಾಡ್ತೀನಿ ಇನ್ನೊಂದು ಟೈಮ್. ಓಕೆ, ಹೊಡ್ತೀನಿ. ಈ ಸರಿ ಮತ್ತೆ ಫ್ಲೈಯಿಂಗ್ ಬಾಬ್ ಸಿಕ್ಕಿದೆ. ಇದು ಸೆಕೆಂಡ್ ಒನ್. ನಾನು ಆ್ಯಕ್ಚುಲಿ ಬಂದಿರೋದು ಫ್ಲೈಯಿಂಗ್ ಬಾಬ್ಸ್ಗೋಸ್ಕರ. ಈ ಸರಿ ಎರಡೇ ಸಿಕ್ಕಿದೆ. ಲಾಸ್ಟ್ ಅಂತ ಹೇಳಿದೆ, ಬಟ್ ಫ್ಲೈಯಿಂಗ್ ಬಾಬ್ ಸಿಕ್ಕಿದೆ ನೋಡಿ. ಎಷ್ಟು ಸುಂದರವಾಗಿದೆ ಅಂತ. ಹಾಗಾಗಿ ತುಂಬ ಲೇಟಾಗಿದೆ. ಮನೆಗೆ ಹೋಗೋಕ್ಕೆ ಟೈಮ್ ಆಗಿದೆ. ಮನೆ ಸಮೇತ ಹೇಳಿದ್ದಾರೆ ಬೇಗ ಬಾ ಅಂತ. ನಾನು ನೋಡ್ತಾ ಇದ್ದೀನಿ. ನೋಡ್ತಿದ್ದೀರಾ, ಎಷ್ಟು ಹರಿದೋಯ್ತು. ನನಗೆ ಬೇಕಾಗಿರೋದು ಫ್ಲೈಯಿಂಗ್ ಬಾಬ್, ಅದಕ್ಕೋಸ್ಕರ ಹುಡುಕ್ತಿದ್ದೀನಿ. ಆ್ಯಕ್ಚುಲಿ ಇನ್ನು ಟೈಮಿಗೆ ಸದ್ಯ ಒಂದು ಝೀಬ್ರಾ ಇದೆ, ಬಟ್ ಇಲ್ಲೆಲ್ಲೂ ಫ್ಲೈಯಿಂಗ್ ಬಾಬ್ಸ್ ನೋಡ್ದಂಗೆ ಆಯಿತು. ಸೊ ಅದಕ್ಕೋಸ್ಕರ ಹುಡುಕ್ತಿದ್ದೀನಿ. ಒಂದು ಚೆನ್ನಾಗಿ ಫಿಶ್ ಫ್ರೈ ಇದೆ, ತೋರಿಸ್ತೀನಿ. ತುಂಬ ಹಿಂಸೆ ಮಾಡಲ್ಲ. ನೋಡ್ತೀನಿ, ಆಲ್ರೆಡಿ ತುಂಬ ಲೇಟಾಗಿದೆ. ಒಂದು ದೊಡ್ಡ ಸೈಜಿರೋ ಝೀಬ್ರಾ ಡೆನಿಸ್ ಮತ್ತು this ಚೆನ್ನ ಬೇಬಿ ಚೆನ್ನ. ನೋಡ್ತಿದ್ದೀರಾ ಎಷ್ಟು ಚಿಕ್ಕದಾಗಿದೆ ಅಂತ. ಸೊ ಅದಕ್ಕೋಸ್ಕರ ಇದನ್ನು ತೊಗೋತಿದ್ದೀನಿ. ಆ್ಯಕ್ಚುಲಿ ಫಿಶಿಂಗ್ಗೆ ಎಂಡ್ ಮಾಡಿ ಮನೆ ಕಡೆ ಹೊರಡ್ತಾ ಇದ್ದೀನಿ. ತುಂಬ ಲೇಟಾಗಿದೆ, ಹೊರಡ್ತಾ ಇದ್ದೀನಿ. ಚೆನ್ನಾಗಿ ಸಿಕ್ಕಿರೋದು
ಎರಡು ಏನು ಫ್ಲೈಯಿಂಗ್ ಬಾಕ್ಸ್ ಮತ್ತು ಒಂದು ಚೆನ್ನ ಫ್ರೈ ಮತ್ತು ಸ್ವಲ್ಪ ಜೀಬ್ರಾ ಡೆನಿಸ್ ಅದನ್ನು ತೊಗೊಂಡು ಮನೆ ಕಡೆ ಹೊರಡ್ತಾಯಿದ್ದೀನಿ. ಸೊ ತುಂಬ ಕತ್ಲಾಗಿದೆ, ಅಂದರೆ ಲೈಟಾಗಿ ಕತ್ಲಾಗಿದೆ. ಸೊ ಮನೆ ಕಡೆ ಹೊರಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ವೀಡಿಯೋ ಮಾಡ್ತಾಯಿದ್ದು ಕಷ್ಟ ಆಗುತ್ತೆ, ಯಾಕಂದರೆ ಈಗ ಜಾರೋ ಜಾಗದಲ್ಲಿ ಮಳೆ ಬರೋ ಟೈಮಲ್ಲಿ ಹೋಗೋದು ಕಷ್ಟ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಅ ಗುಡ್ ಡೇ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೆಚ್ಚಿನ ವೀಡಿಯೋಸ್ಗೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ. ಆದಷ್ಟು ಬೇಗ ಅಪ್ಲೋಡ್ ಆದ ತಕ್ಷಣ ನಿಮಗೆ ಫಸ್ಟ್ ವೀಡಿಯೋ ತೋರಿಸುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋ ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರೋ ವೀಡಿಯೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಹೊಸದಾಗಿ ವೀಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.